ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ರಾಜ್ಯದಲ್ಲಿ 2 ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ನಡೆದಿತ್ತು. ಇದರಲ್ಲಿ ಕಾಂಗ್ರೆಸ್ ಪಡೆಗೆ ಗೆಲುವಾಗಿದೆ. ಲೋಕಲ್ ಚುನಾವಣೆಗೆ ಕಾಂಗ್ರೆಸ್ಗೆ ಇದರಿಂದಾಗಿ ಬೂಸ್ಟರ್ ಡೋಸ್ ಸಿಕ್ಕಿದೆ ಅಂತ ಈಗ ಚರ್ಚೆಗಳು ನಡೀತಾ ಇರುವಂಥದ್ದು. ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಜೊತೆಗೆ GBA ಎಲೆಕ್ಷನ್ ನಡೆಸೋದಕ್ಕೆ ಸರ್ಕಾರ ಸರ್ಕಸನ್ನು ಮಾಡ್ತಾ ಇರುವಂಥದ್ದು. ಬೈ ಎಲೆಕ್ಷನ್ನ ಫಲಿತಾಂಶ ಇದೀಗ ಲೋಕಲ್ ಎಲೆಕ್ಷನ್ ನಡೆಸೋದಕ್ಕೆ ತಯಾರಿ ಮಾಡಿಕೊಳ್ಳೋದಕ್ಕೆ ಬುನಾದಿ ಆಗುತ್ತಾ ಅಂತ ಚರ್ಚೆ ಶುರುವಾಗ್ತಾ ಇದೆ. ಲೋಕಲ್ ಎಲೆಕ್ಷನ್ ನಡೆಸೋದಕ್ಕೆ ಕಾಂಗ್ರೆಸ್ ನಾಯಕರು ಇದರಿಂದಾಗಿ ಉತ್ಸುಕರಾಗಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಬೈ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಪರವಾದ ಅಲೆ ಬಂದಿರೋದ್ರಿಂದಾಗಿ ಲೋಕಲ್ ಎಲೆಕ್ಷನ್ನಲ್ಲೂ ಕೂಡ ಕಾಂಗ್ರೆಸ್ಗೆ ಲಾಭ ಆಗಬಹುದು ಅನ್ನುವ ನಿರೀಕ್ಷೆಯಲ್ಲಿ ಇದೀಗ ಉತ್ಸುಕರಾಗಿದ್ದಾರೆ ಕಾಂಗ್ರೆಸ್ ನಾಯಕರು. ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನು ನಡೆಸೋದಕ್ಕೆ ಅಂತ ಹೇಳಲಾಗ್ತಾ ಇದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರ ಹಾಗೆ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಕ್ಕೆ ನಡೆದಂತಹ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳಾದಂತಹ ಸಮರ್ಥ ಶಾಮನೂರು ಮತ್ತು ಉಮೇಶ್ ಮೇಟಿ ಇಬ್ಬರೂ ಸಹ ಜಯವನ್ನು ಸಾಧಿಸಿರುವಂಥದ್ದು. 2 ಕ್ಷೇತ್ರಗಳಲ್ಲೂ BJP ಅಭ್ಯರ್ಥಿಗಳು ಸೋಲನ್ನು ಅನುಭವಿಸಿದ್ದಾರೆ. ದಾವಣಗೆರೆ ದಕ್ಷಿಣದಲ್ಲಿ ಶ್ರೀನಿವಾಸ ದಾಸಕರಿಯಪ್ಪ ಹಾಗೆ ಬಾಗಲಕೋಟೆಯಲ್ಲಿ ವೀರಣ್ಣ ಚರಂತಿಮಠ ಅವರಿಗೆ ಸೋಲಾಗಿದೆ. ಇದು ಕಾಂಗ್ರೆಸ್ಗೆ ಬೂಸ್ಟ್ ಕೊಟ್ಟಿದೆ. ನಮ್ಮ ಪ್ರತಿನಿಧಿ ಮಂಜುನಾಥ್ ನ್ಯೂಸ್ ಡೆಸ್ಕ್ನಿಂದ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಲೋಕಲ್ ಎಲೆಕ್ಷನ್ ನಡೆಸೋದಕ್ಕೆ ಮೀನಾಮೇಷವನ್ನು ಎಣಿಸ್ತಾ ಇತ್ತು ಕಾಂಗ್ರೆಸ್ ಪಕ್ಷ ಅಂತ ಹೇಳಿ ಚರ್ಚೆ ಆಗ್ತಾ ಇತ್ತು. ಇದೀಗ 2 ಬೈ ಎಲೆಕ್ಷನ್ನಲ್ಲಿ ಗೆದ್ದಿರುವಂಥದ್ದು. ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ನಾವು ಗೆಲ್ತೀವಿ ಅನ್ನುವ ವಿಶ್ವಾಸವನ್ನು ಕಾಂಗ್ರೆಸ್ನಲ್ಲಿ ಹೆಚ್ಚು ಮಾಡಿದೆಯಾ? ನವೀನ್, ಖಂಡಿತವಾಗಿಯೂ. ಯಾಕಂದರೆ ದಾವಣಗೆರೆ ಉಪಚುನಾವಣೆ ಆಗಿರ್ಬೋದು, ಜೊತೆಗೆ ಬಾಗಲಕೋಟೆ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಯಾವಾಗ ಗೆದ್ರೋ ಆಗ ಕಾಂಗ್ರೆಸ್ ನಾಯಕರಲ್ಲಿ ಒಂದು ಆತ್ಮವಿಶ್ವಾಸ ಬಂದಿದೆ. ಏನೋ ಈಗಾಗಲೇ ಹಲವು ವರ್ಷಗಳಿಂದ ಕೂಡ ಪೆಂಡಿಂಗ್ ಇರುವಂಥ ಗ್ರಾಮ ಪಂಚಾಯತಿ ಆಗಿರ್ಬೋದು, ZP, TP ಜೊತೆಗೆ ಬೆಂಗಳೂರು ಏನು ಗ್ರೇಟರ್ ಬೆಂಗಳೂರು ಚುನಾವಣೆ ಇತ್ತು. ಇದು ಏನು ಚುನಾವಣೆ ನಡೆಸೋದಕ್ಕೆ ಕಾಂಗ್ರೆಸ್ ಸರ್ಕಾರ ಹಿಂದೇಟಾಗ್ತಿತ್ತು. ಯಾಕಂದರೆ ಇಲ್ಲಿ ಏನು ಆಡಳಿತ ಸರ್ಕಾರ ಬಂದು ಅಧಿಕಾರಕ್ಕೆ ಬಂದು 3 ವರ್ಷ ಆದರೂ ಕೂಡ ಎಲ್ಲೋ ಒಂದು ಕಡೆ ಒಂದಷ್ಟು ಅಳಕಿತ್ತು ಕಾಂಗ್ರೆಸ್ಗೆ. ಜನರು ನಮ್ಮ ಪರವಾಗಿದ್ದಾರೋ ಇಲ್ವೋ, ಜೊತೆಗೆ ಆಡಳಿತ ವಿರೋಧಿ ಅಲೆ ಇದೆಯೋ ಅನ್ನೋ ಒಂದು ಆತಂಕ ಇತ್ತು. ಹಾಗಾಗಿ ಈ ಚುನಾವಣೆಗಳನ್ನು ನಡೆಸ್ತಾ ಇಲ್ಲ ಅನ್ನೋ ಒಂದು ಆರೋಪಗಳನ್ನು ಕೂಡ ನೇರವಾಗಿ ವಿರೋಧ ಪಕ್ಷಗಳಾದಂಥ JDS BJP ಕೂಡ ಮಾಡ್ತಾ ಇತ್ತು. ಆದರೆ ಕಾಂಗ್ರೆಸ್ಗೆ ಈ 2 ಉಪಚುನಾವಣೆ ಏನಿದೆ ಇದು ಈಗ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಬೂಸ್ಟರ್ ಡೋಸ್ ಸಿಕ್ಕಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈಗಾಗಲೇ ಸುಪ್ರೀಂ ಕೋರ್ಟ್ ಹೇಳಿದಂತೆ GBA ಚುನಾವಣೆಯನ್ನು ಮಾಡಲಿಕ್ಕೆ ಒಂದಷ್ಟು ಸಿದ್ಧತೆಗಳು ನಡೆಸ್ಕೊಂಡಿದೆ. ಇನ್ನೊಂದು ಕಡೆ ಗ್ರಾಮ ಪಂಚಾಯತಿ, ZP, TP ಚುನಾವಣೆಗಳನ್ನು ನಡೆಸೋದಕ್ಕೆ ಒಂದಷ್ಟು ತಯಾರಿಗಳನ್ನು ಮಾಡಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿರುವಂಥದ್ದು. ಯಾಕಂದರೆ ಜನರು ಏನು ಅದರಲ್ಲೂ ಕೂಡ ಅಹಿಂದ ಮತಗಳೇನಿದೆ ಅದು ಎಲ್ಲೂ ಕೂಡ ಛಿದ್ರ ಆಗಿಲ್ಲ. ಯಾಕಂದರೆ ಕಾಂಗ್ರೆಸ್ ಅಭ್ಯರ್ಥಿಗಳ ಪರವಾಗಿ ಅದು ಮತಗಳಾಗಿ ಕನ್ವರ್ಟ್ ಆಗಿದೆ. ಇನ್ನೊಂದು ಕಡೆ ಪ್ರಬಲ ಲಿಂಗಾಯತ ಸಮುದಾಯ ಏನಿತ್ತು ಈ ಸಮುದಾಯ ಕೂಡ ಉತ್ತರ ಕರ್ನಾಟಕದಲ್ಲಿ ಜೊತೆಗೆ ಮಧ್ಯ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪರವಾಗಿ ನಿಂತಿದೆ. ಹಾಗಾಗಿ ನಾವು ಈಗ ಚುನಾವಣೆಯನ್ನು ಫೇಸ್ ಮಾಡಿದ್ರೆ ಈ ಒಂದು ಸಮುದಾಯಗಳು ಕೂಡ ನಮಗೆ ಕೈ ಹಿಡಿಯುತ್ತೆ. ಜೊತೆಗೆ ಏನು 5 ಗ್ಯಾರಂಟಿಗಳೇನಿತ್ತು ಅದು ಕೂಡ ಜನರಿಗೆ ತಲುಪಿದೆ. ಅದು ಕೂಡ ಜನರು ಸರ್ಕಾರದ ಮೇಲೆ ಸಾಕಷ್ಟು ಭರವಸೆಯನ್ನು ನಂಬಿಕೆಯನ್ನು ಇಟ್ಕೊಂಡಿದ್ದಾರೆ. ಹಾಗಾಗಿ ನಾವು ಈಗ ಚುನಾವಣೆಗೆ ಮಾಡೋದಕ್ಕೆ ಸೂಕ್ತ ಸಮಯ ಅನ್ನೋದು ಒಂದು ತೀರ್ಮಾನಕ್ಕೆ ಕಾಂಗ್ರೆಸ್ ನಾಯಕರು ಬಂದಿರುವಂಥದ್ದು. ಹಾಗಾಗಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಮಾಡಲಿಕ್ಕೆ ಸಾಕಷ್ಟು ಉತ್ಸುಕರಾಗಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯ ಆಗಿರುವಂಥದ್ದು. ನವೀನ್, ಥ್ಯಾಂಕ್ ಯು ಮಂಜುನಾಥ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.